ಡೆವಿಲ್ ಅಡ್ವಾನ್ಸ್ ಬುಕಿಂಗ್ ಗೆ ರೆಸ್ಪಾನ್ಸ್ ಹೇಗಿದೆ ಗೊತ್ತಾ? ಎಸ್, ಮಿಲನಾ ಪ್ರಕಾಶ್ ನಿರ್ದೇಶಿಸಿರುವ ಡೆವಿಲ್ ಸಿನಿಮಾ ಟ್ರೈಲರ್ ಕೂಡ ಇತ್ತೀಚೆಗೆ ರಿಲೀಸ್ ಆಗಿತ್ತು. ಟ್ರೈಲರ್ಗೆ ಮಸ್ತ್ ರೆಸ್ಪಾನ್ಸ್ ಸಿಕ್ಕಿದೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಜೈಲಿನಲ್ಲಿ ಇರೋದ್ರಿಂದ ಅವರ ಅನುಪಸ್ಥಿತಿಯಲ್ಲೇ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ಚಿತ್ರತಂಡ ಮುಂದಾಗಿದೆ. ಈ ಕಾರಣಕ್ಕೆ ಜನರಿಂದ ಹೇಗೆ ರೆಸ್ಪಾನ್ಸ್ ಸಿಗಬಹುದು ಅನ್ನೋ ಕುತೂಹಲ ಚಿತ್ರತಂಡಕ್ಕೂ ಇತ್ತು. ಅದಕ್ಕೀಗ ಉತ್ತರ ಸಿಕ್ಕಿದೆ. ಹೌದು, ಡೆವಿಲ್ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಮಧ್ಯಾಹ್ನ 1 ಗಂಟೆಯಿಂದ ಆರಂಭ ಆಗಿತ್ತು. ಸಂಜೆ ಸುಮಾರು 8 ಗಂಟೆಯವರೆಗೂ ಕೂಡ ಅಡ್ವಾನ್ಸ್ ಬುಕಿಂಗ್ ನಿಂದ ಎಷ್ಟು ಕಲೆಕ್ಷನ್ ಆಗಿದೆ, ಎಷ್ಟು ಸ್ಕ್ರೀನ್ಗಳಲ್ಲಿ ಓಪನಿಂಗ್ ಆಗಿತ್ತು, ಯಾವ ಏರಿಯಾದಲ್ಲಿ ಹೇಗಿದೆ ರೆಸ್ಪಾನ್ಸ್ ಅನ್ನೋದನ್ನ ಮುಂದಿದೆ ಡೀಟೇಲ್ಸ್. ಎಸ್, ಡೆವಿಲ್ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ಗೆ ನಿರೀಕ್ಷೆ ಮಾಡದಷ್ಟು ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಅದರಲ್ಲೂ ಬಹುತೇಕ ಸಿಂಗಲ್ ಸ್ಕ್ರೀನ್ ನಲ್ಲಿ ಅಷ್ಟೇ ಅಡ್ವಾನ್ಸ್ ಬುಕಿಂಗ್ ಓಪನ್ ಆಗಿತ್ತು. ಸುಮಾರು 80 ಸಿಂಗಲ್ ಸ್ಕ್ರೀನ್ಗಳಲ್ಲಿ ಅಡ್ವಾನ್ಸ್ ಬುಕಿಂಗ್ ಓಪನ್ ಆಗಿತ್ತು. ಇವುಗಳಲ್ಲಿ 90% ಸ್ಕ್ರೀನ್ಗಳಲ್ಲಿ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ. ಬೆಂಗಳೂರು, ಕೋಲಾರ, ತುಮಕೂರು ಏರಿಯಾಗಳಿಂದ 57 ಸ್ಕ್ರೀನ್, ಮಂಡ್ಯ, ಮೈಸೂರು, ಕೊಡಗು, ಹಾಸನ ಏರಿಯಾಗಳಲ್ಲಿ 6 ಸ್ಕ್ರೀನ್, ಚಿತ್ರದುರ್ಗ, ದಾವಣಗೆರೆ ಏರಿಯಾದಿಂದ 4 ಸ್ಕ್ರೀನ್, ಶಿವಮೊಗ್ಗ, ಮಂಗಳೂರು 4 ಸ್ಕ್ರೀನ್, ಉತ್ತರ ಕರ್ನಾಟಕ 7 ಸ್ಕ್ರೀನ್ ಹಾಗೂ ಹೈದರಾಬಾದ್, ಕರ್ನಾಟಕದ 2 ಸ್ಕ್ರೀನ್ಗಳಲ್ಲಿ ಅಡ್ವಾನ್ಸ್ ಬುಕಿಂಗ್ ಓಪನ್ ಆಗಿದೆ. ಹೌದು, ಡೆವಿಲ್ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಮಧ್ಯಾಹ್ನ 1 ಗಂಟೆಗೆ ಓಪನ್ ಮಾಡಲಾಗಿತ್ತು. ಅಲ್ಲಿಂದ ಸಂಜೆ 8 ಗಂಟೆಯವರೆಗೆ 80ರಿಂದ 90% ಸ್ಕ್ರೀನ್ಗಳ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾ ಡೆವಿಲ್ ಮೊದಲ ದಿನ ಎಷ್ಟು ಕಲೆಕ್ಷನ್ ಮಾಡಬಹುದೆಂಬ ಕುತೂಹಲ ಕೂಡ ಹುಟ್ಟುಕೊಂಡಿದೆ. ವಿತರಕರ ವಲಯದಲ್ಲಿ ಈ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಇದರ ಪ್ರಕಾರ ಡೆವಿಲ್ ಸಿನಿಮಾದ ಕಲೆಕ್ಷನ್ ಮೊದಲ ಅಂದಾಜು 8ರಿಂದ 10 ಕೋಟಿಗಂತೂ ಕಮ್ಮಿ ಇಲ್ಲ ಅಂತ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಆದ್ರೆ ಇನ್ನೂ ಕಂಪ್ಲೀಟ್ ಆಗಿ ಬುಕಿಂಗ್ ಓಪನ್ ಆಗಿಲ್ಲ. ಮಲ್ಟಿಪ್ಲೆಕ್ಸ್ ನಲ್ಲಿ ಸೋಮವಾರದಿಂದ ಬುಕಿಂಗ್ ಓಪನ್ ಆಗುವ ಸಾಧ್ಯತೆ ಇದೆ. ಆಗ ಇನ್ನಷ್ಟು ಕ್ಲಾರಿಟಿ ಸಿಗಬಹುದು.